A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಸ್ಪೇಸ್ ಆನ್ ವೀಲ್ಸ್ ಪ್ರದರ್ಶನ ಇಡೀ ಜಗತ್ತಿಗೆ ದಾರಿದೀಪವಾದ ಭಾರತದ ಚಂದ್ರಯಾನ ಸಾಧನೆ. ಚಿಂತಾಮಣಿ ಬಾಹ್ಯಾಕಾಶ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಹಾಗೂ ಆಧಿಪತ್ಯವನ್ನು ಸಾರುವ ಅತ್ಯಂತ ಪ್ರತಿಷ್ಠಿತ ರಾಷ್ಟ್ರೀಯ ಉಪಕ್ರಮವಾದ ಸ್ಪೇಸ್ ಆನ್ ವೀಲ್ಸ್ ಪ್ರದರ್ಶನವನ್ನು ಚಿಂತಾಮಣಿ ನಗರದ ಮಲ್ಲೇಶ್ವರ ದೇವಸ್ಥಾನದ ಬಳಿ ಇರುವ ಗ್ಲೋಬಲ್ ಅಕಾಡೆಮಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಬಾಹ್ಯಾಕಾಶ ಹಾಗೂ ರಕ್ಷಣಾ ತಂತ್ರಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತಿಹಾಸ ನಿರ್ಮಿಸಿದೆ. ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಮಿಷನ್, ಅದರಲ್ಲೂ ವಿಶೇಷವಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ಜಗತ್ತೇ ಅಚ್ಚರಿಪಡುವಂತಹ ಅದ್ಭುತ ಸಾಧನೆ ಮಾಡಿದೆ. ಯಾರೂ ತಲುಪದ ಸೂರ್ಯನ ಬೆಳಕೆ ಬೀಳದ ಕತ್ತಲೆಯ ಆ ಪ್ರದೇಶದಲ್ಲಿ ತಾಪಮಾನ, ವಾತಾವರಣ, ಖನಿಜಗಳು ಮತ್ತು ನೀರಿನ ಅಂಶದ ಬಗ್ಗೆ ಇಸ್ರೋ ನಡೆಸುತ್ತಿರುವ ಸಂಶೋಧನೆಗಳು ಇಡೀ ಪ್ರಪಂಚಕ್ಕೆ ಹೊಸ ದಾರಿದೀಪವಾಗಿದೆ. ಇದು ಭಾರತದ ತಾಂತ್ರಿಕ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹಾಗೂ ಬೆಂಗಳೂರಿನ ವಿಜ್ಞಾನ ಮತ್ತು ಏರೋಸ್ಪೇಸ್ ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಈ ಪ್ರದರ್ಶನದಲ್ಲಿ ಪ್ರಮುಖ ಏರೋಸ್ಪೇಸ್ ಇಂಜಿನಿಯರ್ ಮತ್ತು ವಿಜ್ಞಾನಿ ಪ್ರದೀಪ್ ಲಕ್ಷ್ಮಣ್ಕರ್ ಅವರು ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನದ ಬಗ್ಗೆ ಸುದೀರ್ಘ ಮಾಹಿತಿ ನೀಡಿದರು. ಅವರು ಸ್ವಯಂ ಪ್ರೇರಿತರಾಗಿ ಈವರೆಗೆ ವಿವಿಧ ರಾಜ್ಯಗಳ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ತಲುಪಿ ಜಾಗೃತಿ ಮೂಡಿಸುತ್ತಿದ್ದಾರೆ. ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಬಸ್ನಲ್ಲಿ ಉಪಗ್ರಹಗಳ ಕಾರ್ಯವೈಖರಿ, ಹವಾಮಾನ ಮುನ್ಸೂಚನೆ, ಸಂವಹನ ವ್ಯವಸ್ಥೆ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಉಪಗ್ರಹಗಳ ಪಾತ್ರದ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾರತದ ಹೆಮ್ಮೆಯ ದೇಶೀಯ ತಂತ್ರಜ್ಞಾನದ LCA ತೇಜಸ್ ಯುದ್ಧ ವಿಮಾನದ ಮಾದರಿಯನ್ನು ಪ್ರದರ್ಶಿಸಲಾಯಿತು. ಇದು 4-5 ಜನರೇಷನ್ನ ಸಿಂಗಲ್ ಎಂಜಿನ್ ಮಲ್ಟಿ ರೋಲ್ ಯುದ್ಧ ವಿಮಾನವಾಗಿದ್ದು ಭಾರತೀಯ ಸೇನೆಯ ರಕ್ಷಣಾ ಕವಚವಾಗಿದೆ. ಇದರೊಂದಿಗೆ ಭವಿಷ್ಯದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ 5ನೇ ಜನರೇಷನ್ನ ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳಿಗೆ ವಿವರಿಸಲಾಯಿತು. ಈ ಪ್ರದರ್ಶನದಲ್ಲಿ ಗ್ಲೋಬಲ್ ಅಕಾಡೆಮಿಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರಾದ ಸುನೀತಾ, ರವಿ, ಧನುಷ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಾಹ್ಯಾಕಾಶ ಮತ್ತು ರಕ್ಷಣಾ ವಿಜ್ಞಾನದ ಮಾಹಿತಿಯನ್ನು ಪಡೆದರು. Okay, that is the downward force of gravity. Due to the weight of this aircraft, it is falling, right? Attraction force, ground, weight or gravity, downward force. What is the upward force? Lift. How? Who is generating the lift? Wings. That is the second force. Backward force, drag. Forward force, engine. Correct? Power. See, this is the four forces acts on the aircraft, then this aircraft will fly in the air. Correct?